ಹಲೋ ವೀಕ್ಷಕರೇ, ಬದುಕಲ್ಲೊಂದು ಕತೆಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ದಾವಣಗೆರೆಯಲ್ಲಿರ್ತಕ್ಕಂಥ ಗ್ಲಾಸ್ ಹೌಸಿಗೆ ಬಂದಿದ್ದೇವೆ. ನಮ್ಮ ಫ್ಯಾಮಿಲಿ ಸಮೇತ ಬಂದಿದ್ದೆ. ಫ್ಯಾಮಿಲಿ ಅಂದ್ರೆ ನಮ್ಮ ಮಗಳು, ನಮ್ಮ ಮಿಸಸ್, ನಾವು 3 ಜನ ಬಂದಿದ್ದೀವಿ. ಇವತ್ತು ಗ್ಲಾಸ್ ಹೌಸ್ ತೋರಿಸ್ತಾನೆ ಬನ್ನಿ. ಅಲ್ಲಿ ಏನೈತಿ ಏನೋ, ನಾನು ಒಂದ್ಸರಿನೂ ಬಂದಿರಲಿಲ್ಲ, ಆದರೆ ಇವತ್ತು ಬಂದಿದ್ದೇವೆ. ಕೆಲಸ ಇತ್ತು ದಾವಣಗೆರೆಯಲ್ಲಿ, ಹಂಗಾಗಿ ಗ್ಲಾಸ್ ಹೌಸ್ಗೆ ಹೋಗಿ ಬರೋಣ ಅಂತೇಳಿ ನಮ್ಮ ಮಗಳ ಭಾಳ ಇದನ್ನು ಮಾಡಿದ್ಲು, ಒತ್ತಾಯ ಮಾಡಿ ಬಂದಿದ್ದೇವೆ. ಅದ್ರ ಬಿಡು ಮಾಡ್ಕೊಂಡು ನಾನು ನಿಮ್ಗೆ ತೋರಿಸ್ತೇನೆ. ನೋಡ್ರಿ ಏನೇನೈತಿ, ಇದನ್ನ ಯಾವಾಗ ಕಟ್ಟಿದ್ರು, ಇದು ಎಷ್ಟು ದೊಡ್ಡದೈತಿ, ಇದನ್ನೆಲ್ಲ ತಿಳ್ಕೊಂಡು ನಿಮಗೆ ತೋರಿಸ್ತೇನೆ. ಬನ್ನಿ ಸ್ನೇಹಿತರೆ, ಇದೇ ಗ್ಲಾಸ್ ಹೌಸ್. ಎಂಟ್ರೆನ್ಸ್ 20 ರೂಪಾಯಿ ಟಿಕೆಟ್ ಇದೆ, ಒಬ್ಬರಿಗೆ 20 ರೂಪಾಯಿನೇ. ಆ ಟಿಕೆಟ್ ತಗೊಂಡು ಗೇಟ್ ಪಾಸ್ ಕೊಡ್ತಾರೆ, ಬರ್ಬೇಕು. ಅದೇ ಇಲ್ಲ ನಮ್ಮ ಮಗಳ ಹೇಳ್ತೈ, ಇವ್ರು ನಮ್ಮ ಮಿಸಸ್. ನೋಡ್ರಿ, ಇದೆಲ್ಲ ಪಾರ್ಕ್. ಒಂದು 4-5 ಎಕರೆ ಜಾಗ ಇರ್ಬೇಕಿದೆ, ಅಷ್ಟು ವಿಶಾಲವಾದ ಒಂದು ಸ್ಥಳದಲ್ಲಿ ಕಟ್ಟಿದ್ದಾರೆ. ಪಾರ್ಕ್ ಇರ್ಕೆಲ್ಲ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ. ಯಾವ ತರ ಗೋಲ್ಡನ್ ಟ್ರೀ ಆಗಲಿ, ಅದರಲ್ಲೇ ವೆರೈಟಿ ಗೋಲ್ಡನ್ ಟ್ರೀ ಹಾಕಿ ಕಟ್ ಮಾಡಿದ್ದಾರೆ. ಬೋನ್ಸಾಯಿ ಗಿಡಗಳು ಅವೆಲ್ಲ ನೋಡ್ರಲ್ಲ, ಒಳ್ಳೆ ಚೆನ್ನಾಗಿ ಇದನ್ನ ಮಾಡಿ. ಪಾರ್ಕ್ ಮಾತ್ರ ಒಳ್ಳೆ ಚೆನ್ನಾಗೈತಿ, ನೋಡಕ್ಕೆ ಒಂಥರ ಹಿತ ಅನಿಸ್ತದೆ ಕಣ್ಣಿಗೆ. ಒಳ್ಳೆ ಚೆನ್ನಾಗಿ ಇದನ್ನ ಮಾಡಿದ್ದಾರೆ. ಈಗ ಬಂದಂತ ಜನರಿಗೆ ಹಿತ ಅನ್ನಿಸ್ಬೇಕು ನೋಡಕ್ಕೆ. ಪ್ರೇಕ್ಷಣೀಯ ಸ್ಥಳ ಅಂದ್ರೆ ಒಳ್ಳೆ ಚೆನ್ನಾಗಿ ಅನಿಸ್ಬೇಕು. ಈ ಗ್ಲಾಸ್ ಹೌಸ್ ಅನ್ನು ತೋರಿಸಿದ್ರೆ ಅದು ಅಷ್ಟೊಂದು ಇದು ಅನ್ಸಲ್ಲ ಅನ್ನೋ ಒಂದು ಉದ್ದೇಶದಿಂದ ಒಂದು ದೊಡ್ಡ ಫೀಲ್ಡ್ ಅಲ್ಲಿ ಗ್ಲಾಸ್ ಹೌಸ್ ಕಟ್ಟಿ ಪಾರ್ಕ್ ಸಿಸ್ಟಮ್ ಮಾಡಿದ್ದಾರೆ. ಪಾರ್ಕ್ ತುಂಬಾ ಚೆನ್ನಾಗಿದೆ. ಇದನ್ನ 2018ರಲ್ಲಿ ಉದ್ಘಾಟನೆ ಮಾಡಿರ್ಬೇಕಂತ ಹೇಳ್ತಾರೆ. 2018ರಲ್ಲಿ. ಇದ್ರ ಉದ್ದ 108 ಮೀಟರ್, 108 ಮೀಟರ್ ಹಿಂಗ ಪೂರ್ವ ಪಶ್ಚಿಮ. ಹಿಂಗ ಅಗಲ ಇದು 68 ಮೀಟರ್ ಅಗಲ ಬರುತ್ತೆ. ಹೈಟ್ 18 ಮೀಟರ್ ಅಂತ ಹೇಳ್ತಾರ. ಕನಿಷ್ಠ ಇದಕ್ಕೆ ಖರ್ಚು ಒಂದು 30 ಕೋಟಿ ಹೇಳ್ತಾರ. 30 ಕೋಟಿ ಖರ್ಚಾಗಿದೆ ಅಂತಂದು ಇರ್ಬೋದು, ಯಾಕಂದ್ರೆ ಅಷ್ಟು ವಿಶಾಲವಾದಂತ ಗ್ಲಾಸ್ ಹೌಸ್ ಇದೆ. ತುಂಬಾ ಚೆನ್ನಾಗೈತೆ, ಬರ್ಬೋದು, ನೋಡ್ಬೋದು ಇನ್ನ. ಯಾಕಂದ್ರೆ ಇಲ್ಲಿ ದಾವಣಗೆರೆಗೆ ನಾವು ಒಂದ್ ವೇಳೆ ಬಂದ್ವಿ ಅಂದ್ರೆ ನೋಡ್ಕೊಂಡು ಹೋಗೋದ್ರಲ್ಲಿ ಲಾಸ್ ಏನಿಲ್ಲ. ಒಳ್ಳೆ ಚೆನ್ನಾಗಿ ಅನಿಸ್ತದೆ. ಬಹಳ ದೂರದಿಂದನ ಬಂದು ನೋಡ್ಕೊಂಡು ಹೋಗೋರು ಹೋಗ್ತಾರ. ಈಗ ನಮ್ಮ ಸುತ್ತಮುತ್ತಲ್ಲಿ ಇರ್ತಕ್ಕಂಥ ನಮ್ಮ ಜನರು ಇದನ್ನ ನೋಡ್ಕೊಂಡು ಕಣ್ ತುಂಬ್ಕೊಂಡು ಒಳ್ಳೇದು. ಯಾಕಂದ್ರೆ ಈಗ ಬಹಳ ದೂರ ಹೋಗಿ ನಾವೆಲ್ಲ ಈಗ ಲಾಲ್ಬಾಗಲ್ಲಿ ಇರ್ತಕ್ಕಂಥ ಗ್ಲಾಸ್ ಹೌಸ್ ನೋಡ್ಬೇಕಂದ್ರೆ ನಾವು ಬೆಂಗಳೂರಿಗೆ ಹೋಗ್ಬೇಕು. ಅದೇ ರೀತಿ ಇದು ಅದಕ್ಕನ್ನು ದೊಡ್ಡದು. ಇಡೀ ಭಾರತದಲ್ಲೇ ದೊಡ್ಡ ಗ್ಲಾಸ್ ಹೌಸ್ಗಳಲ್ಲಿ ಒಂದಾಗಿರ್ತಕ್ಕಂಥ ಗ್ಲಾಸ್ ಹೌಸ್ ದಾವಣಗೆರೆ ಇದೆ. ಕೆಲವೇ ಬೆರಳಿಕೆಯಷ್ಟು ಇರ್ತಕ್ಕಂಥ ಗ್ಲಾಸ್ ಹೌಸ್ಗಳು. ಇದು ದೇಶದಲ್ಲೇ ಅತಿ ದೊಡ್ಡ ಗ್ಲಾಸ್ ಹೌಸ್ ಇದು ಒಂದು. ಹಂಗಾಗಿ ತುಂಬಾ ಚೆನ್ನಾಗಿದೆ ನೋಡಿ. ಪಾರ್ಕ್ ಇದೆಲ್ಲ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಪಾರ್ಕ್ ಎಲ್ಲಿ ಬೇಕಾದ್ರೆ ಟೈಮ್ ಕಳೆದು ಹೋಗ್ಬೋದು, ನಾವು ಕೂತ್ಕೊಂಡು ನೆಮ್ಮದಿಯಾಗಿ ಟೈಮ್ ಪಾಸ್ ಮಾಡ್ಬೋದು. ಬಂದ್ರೆ ನಾವು ಟೈಮ್ ತಗೊಂಡು ಬರ್ಬೇಕು. ಇಲ್ಲಿಗೆ ಬಂದ್ರೆ ಅವಸರವಾಗಿ ಬರಬಾರ್ದು. ಯಾಕಂದ್ರೆ ಇದನ್ನ ಬಂದ್ವಿ ಅಂದ್ರೆ ನಮಗೆ ಕಂಫರ್ಟ್ ಆಗ್ಬೇಕು. ಅಷ್ಟೊಂದು ಸುಂದರವಾಗೈತಿ ಹೇಳ್ಬೇಕಂದ್ರೆ. ನೋಡ್ರಿ, ಇದೆಲ್ಲ ಸುತ್ತಲೂ ಒಂದು ನನಗಂತ ಒಂದು 6-7 ಎಕರೆ ಜಾಗದಲ್ಲಿ ಕಟ್ಟಿರ್ಬೇಕು ಇದನ್ನ. ಯಾವ ತರ ಪಾರ್ಕ್ ಎಲ್ಲ ಇದನ್ನ ಮಾಡಿದಾರ, ಒಳ್ಳೆ ಚೆನ್ನಾಗೈತೆ. ನಾನು ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ನಮ್ಮ ಮಗಳು ಹೇಳಿಲ್ಲ, ಚೆನ್ನಾಗಿದೆ ಬಜಿ, ಹೋಗಿ ಬರಂಬರ್ರಿ ಅಂತ ಹೇಳಿ. ಆ ಉದ್ದೇಶಕ್ಕೆ ಬಂದು ನಾನು. ಅವರು ಒಂದ್ಸಲ ಬಂದಿದ್ರಂತೆ, ಫ್ರೆಂಡ್ಸ್ ಜೊತೆಗೆ ಬಂದಿದ್ರಂತೆ. ಹಂಗಾಗಿ ಚೆನ್ನಾಗೈತೆ ಅನ್ನೋ ಒಂದು ಇದ್ರ ಮೇಲೆ ಬಂದಿದ್ದೇನೆ. ತೋರಿಸ್ತೇನೆ ನಿಮಗೆ. ನೋಡಿ ಒಳಗೊಂಡು ಬರಮ್ಮ, ಎಂಟ್ರೆನ್ಸ್ ಇಲ್ಲಿ ಹೋಗೋದಲ್ಲ. ಬನ್ನಿ ಒಳಗೆ ಹೋಗೋಣ.
ಈಗ ನೋಡ್ರಿ ಇಲ್ಲೇ ಕೂತ್ಕೊಳ್ಳೋಕೆಲ್ಲ ಎಲ್ಲ ಸೋರ್ಸ್ ಮುಂದೆ ಸ್ಟೂಲ್ ಹಾಕಿದ್ದಾರೆ. ಇದರ ಹೈಟು 18 ಮೀಟರ್ ಹೈಟ್ ಇದೆ ಅಂತ. ಒಂದು 55-60 ಅಡಿ ಹೈಟ್ ಬರುತ್ತದೆ. ಒಳಗೆ ಸ್ನೇಹಿತರೆ, ಇದು ಇಷ್ಟೊಂದು ದೊಡ್ಡ ಗ್ಲಾಸ್ ಇಂದ ಇದಕ್ಕೆಲ್ಲ ಐರನ್ ಬೀಮ್ ಹಾಕಿ ಬರೀ ಗ್ಲಾಸ್ ಇಂದಾನೆ ವಾಲ್ ಎಲ್ಲ ಗ್ಲಾಸ್ ಇಂದಾನೆ ಟಚ್ ಮಾಡಿದ್ದಾರೆ. ಇದು ಗಾಳಿ ಧೂಳು ಆಗ್ಲಿ, ಇದು ಗುಡುಗು ಮಳೆಗೆ ಯಾವುದಕ್ಕೂ ಜಲಿಕಿಲ್ಲ. ಅಷ್ಟು ಒಂದು ಅಡ್ವಾನ್ಸ್ ಆಗಿ ಕಟ್ಟಿದ್ದಾರೆ ಇಂಜಿನಿಯರ್ಗಳು. ಇಲ್ಲಿ ಹೇಳ್ಬೇಕಂದ್ರೆ ಇಂಜಿನಿಯರ್ಗಳಿಗೆ ನಾವು ಒಂದು ಅವ್ರಿಗೆ ಸಲ್ಯೂಟ್ ಹೇಳ್ಬೇಕು. ಯಾಕಂದ್ರೆ ಅಷ್ಟೊಂದು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಇದು ನೋಡ್ಬಿಟ್ರೆ ಇದೇನಪ್ಪ ಗಾಳಿ ತೂರ್ಕೊಂಡು ಹೋಗ್ತೇನೆ ಕೂಡ ಅನ್ನೋ ಒಂದು ಕಾಣಿಸ್ತದೆ. ಆದ್ರೂ ಇದು ಯಾವಲ್ಲಿ ಒಂದು ಗ್ಲಾಸ್ ಸಹಿತನೂ ಸಿಂಕ್ ಆಗಿಲ್ಲ. ಆ ರೇಂಜಿಗೆ ಇದನ್ನ ಒಳ್ಳೆ ಬಿಗಿಯಾಗಿ ಒಳ್ಳೆ ಗಟ್ಟಿಯಾಗಿ ಹಾಕಿದ್ದಾರೆ. ಹೇಳ್ಬೇಕಂದ್ರೆ ನೋಡಿ, ಬರೀ ಗ್ಲಾಸ್ ಇಂದಾನೆ ಕಟ್ಟಿದ್ದಾರೆ. ಯಾವಲ್ಲಿ ಒಂದು ಇದನ್ನ ಇಟ್ಟಿಲ್ಲ ಅವರು. ಟೋಟಲ್ ಆಗಿ ಎಲ್ಲ ಓಪನ್ ಆಗಿ ಕಾಣಿಸ್ತದೆ. ಸೂಪರ್, ಬರ್ಬೋದು ಒಂದ್ಸಲ. ಒಳ್ಳೆ ಅದ್ಭುತವಾಗೈತಿ. ಒಂಥರ ಗೋಲ್ ಗುಂಬಜ್ ಇದಕ್ ಬಂದಷ್ಟು ಫೀಲಿಂಗ್ ಐತಿ. ಅಷ್ಟು ವಿಶಾಲವಾಗಿ ಕಾಣಿಸ್ತದೆ. ಸೆಂಟ್ರಿಗೆ ಇದು 4 ಕಡೆನೂ ಗೇಟ್ ಕೊಟ್ಟಿದ್ದಾರೆ. ಇದಕ್ಕೆ ಸೆಂಟ್ರಿಗೆ ಗುಂಬಾಸ್ ಟೈಪ್ ಬರುತ್ತೆ ಇದು. ನೋಡಿ, ಒಳ್ಳೆ ಚಕ್ರಾಕೃತಿಯಾಗಿ ಗುಂಬಜ್ ಮಾಡಿದ್ದಾರೆ. ಯಾವಲ್ಲಿ ಮಧ್ಯದಲ್ಲಿ ಯಾವಲ್ಲಿ ಕಲರ್ ಕೊಟ್ಟಿಲ್ಲ. ಅಷ್ಟು ವಿಶಾಲವಾಗಿ ಅಂತ ಗುಂಬಜ್ಗೆ ಏಕ್ ಬೀಮ್ ಕೊಟ್ಕೊಂಡು ಸಪೋರ್ಟ್ ಕೊಟ್ಟಿದ್ದಾರೆ. ಯಾವಲ್ಲಿ ಮಧ್ಯದಲ್ಲಿ ಯಾವಲ್ಲಿ ಫಿಲ್ಲರ್ ಇಲ್ಲ ಈ ಗುಂಬಜ್ಗೆ. ಸೂಪರ್, ಚೆನ್ನಾಗಿದೆ. ಬನ್ನಿ ಒಂದ್ಸಲ ಈ ಕಡೆ ಬಂದ್ರೆ ನೀವು ನೋಡ್ಕೊಂಡು ಹೋಗಿ ಕಣ್ಣು ತುಂಬ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ನಾವೆಲ್ಲ ಬೇರೆ ಬೇರೆ ಸ್ಟೇಟ್ಗೆ ಹೋಗಿ ಬೇರೆ ದೇಶಗಳಿಗೆ ಹೋಗಿ ಸ್ಥಳಗಳನ್ನ ನೋಡೋಕ್ಕಾಗಿನ ಬಹಳಷ್ಟು ಟಚ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲೇ ಪಕ್ಕದಲ್ಲಿ ಇರೋದನ್ನ ನೋಡೋದ್ರಲ್ಲಿ ಏನು ನನಗೆ ಲಾಸ್ ಇಲ್ಲ. ಇವರಿಗೆಲ್ಲ ಇದನ್ನ ಸಸಿಗಳು ಕುಂಡ ಇಟ್ಟಿದ್ದಾನೆ. ಪಾಟ್ ಎಲ್ಲ ಗ್ರೀನ್ ಪಾಟ್ಗಳನ್ನ ಜೋಡಿಸಿದ್ದಾರೆ. ಇದು ಒಂದ್ ಕಡೆ, ಇದು ಪೂರ್ವ ಇದು ಪಶ್ಚಿಮದಲ್ಲಿ ಇರ್ತಕ್ಕಂಥ ದ್ವಾರ. ಇದು ನಾವೀಗ ಎಂಟ್ರೆನ್ಸ್ ಕೊಟ್ಟದ್ದು ಪೂರ್ವದಿಂದ. ಉತ್ತರ ದಕ್ಷಿಣ ಆ ಕಡೆಗೆ ದ್ವಾರಗಳಿದಾವೆ. ಇದು ಹೆಂಗಪ್ಪ ಅಂದ್ರ ಪ್ಲಸ್ ಮಾರ್ಕ್ ಟೈಪ್ ಅಲ್ಲೇ ಕಟ್ಟಿದ್ದಾರೆ. ಹೇಳ್ಬೇಕಂದ್ರ ಒಳ್ಳೆ ಅದ್ಭುತ ನಿರ್ಮಾಣ. ಅದು ನಮ್ಮ ಕರ್ನಾಟಕದಲ್ಲಿ ಇಂಥ ಅದ್ಭುತ ಕಟ್ಟಿದ್ದಾರೆ. ಹೇಳ್ಬೇಕಂದ್ರೆ ಇಡೀ ದೇಶದಲ್ಲೇ ಅತಿ ದೊಡ್ಡ ಗಾಜಿನ ಮನೆ ನಮ್ಮ ಕರ್ನಾಟಕದಲ್ಲಿ. ಅದು ಎಸ್ಪೆಷಲಿ ನಮ್ಮ ದಾವಣಗೆರೆಯಲ್ಲಿ ಕಟ್ಟಿರ್ತಕ್ಕಂಥ ಸ್ಥಳ ಇದು. ಹೇಳ್ಬೇಕಂದ್ರೆ ಈ ಪಾರ್ಕ್ ಒಳ್ಳೆ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಒಳ್ಳೆ ಸೂಪರ್ ಆಗಿ ಯಾಕಂದ್ರೆ ಅಂತ ವೆರೈಟಿ ಸಸಿಗಳನ್ನ ನೆಟ್ಟ ಒಳ್ಳೆ ಅದ್ಭುತವಾಗಿ ಅವನ್ನ ಕಟ್ ಮಾಡಿದ್ದಾರೆ. ಅಷ್ಟು ಸುಂದರ. ಒಂಥರ ಗ್ರೀನ್, ಲೈಟ್ ಗ್ರೀನ್ ಗ್ಲಾಸ್ ಒಳ್ಳೆ ಚೆನ್ನಾಗಿ ಕಾಣಿಸ್ತದೆ. ಸ್ವಚ್ಛಂದವಾದ ನೀರು ಯಾವ ರೀತಿ ಕಾಣಿಸುತ್ತೋ ಲೇಕ್ಗಳಲ್ಲಿ ಒಂದೊಂದು ಲೇಕ್ ಇರ್ತಾವಲ್ಲ, ಒಳ್ಳೆ ಸೂಪರ್ ಆಗಿ ಕಾಣ್ತಕ್ಕಂಥ ವಾಟರ್ ಕೆಳಗಡೆ ಏನು ಇದು ಕಾಣಿಸ್ತಲ್ಲ ಆ ಟೈಪ್ ಕಾಣಿಸ್ತದೆ.
ಹೇಳ್ಬೇಕಂದ್ರೆ. ಹ್ಮ್ ಐಸ್ಲ್ಯಾಂಡ್ ಅಲ್ಲಿ ಕಾಣ್ತಕ್ಕಂತ ಲೇಕ್ನಾಗ ನೀರೇನು ಕಾಣಿಸ್ತಲ್ಲ, ಸ್ವಚ್ಛಂದವಾದ ನೀರು ಆ ಆ ಆ ಒಂದು ಕಲರ್ ಅಲ್ಲಿ ಕಾಣಿಸುತ್ತಿದೆ ಗ್ಲಾಸ್ ಹೌಸ್. ಒಳ್ಳೆ ಅದ್ಭುತವಾಗಿ ಸುತ್ತಲೂ ರೌಂಡ್ ಶೇಪ್ ಅಲ್ಲಿ ನಮಗೆ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ ಜನರಿಗೆ ನೋಡಕ್ಕೆ. ನೋಡಿ ಇದೆಲ್ಲ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ಕುತ್ಕೊಳ್ಳೋಕೆಲ್ಲ ಸ್ಟೂಲ್ ಹಾಕಿದ್ದಾರೆ ಸುತ್ತಲೂ. ಇದರಲ್ಲಿ ಮಕ್ಕಳೆಲ್ಲ ಆಟ ಆಡಕ್ಕೆ ಜಿಮ್ ತರ, ಓಪನ್ ಜಿಮ್ ತರ ಅವ್ರಿಗೆ ಆಟ ಆಡ್ತಕ್ಕಂತ ಉಯ್ಯಾಲೆ ಆಗ್ಲಿ ಜಾರುಗುಂಡೆ ಆಗ್ಲಿ ಆಡ್ಬೋದು ಮಕ್ಕಳು ಕರ್ಕೊಂಬಂದು. ಬೋರ್ ಅನ್ಸಲ್ಲ ಇಲ್ಲಿ ಬಂದ್ವಿ ಅಂದ್ರೆ, ನಮಗೆ ಬೋರ್ ಅನ್ಸಲ್ಲ. ಆ ಕಡೆ ಕುಂದೋಡ್ ಕೆರೆ ಬರುತ್ತದೆ, ಆ ಕಡೆ ಕೆರೆ ಇದೆ, ಎಲ್ಲ ಕೆರೆ ಇದೆ. ಒಳ್ಳೆ ಅದ್ಭುತವಾದ ಪ್ಲೇಸ್ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ಈ ಕಟ್ಟಡನ. ಸೂಪರ್ ಆಗಿ ಕಾಣ್ತೈತೆ ನೋಡ್ಬೇಕಂದ್ರ. ಇದನ್ನ ಹೆಚ್ಚಾಗಿ ನಾವು ಒಳ್ಳೆ ಚೆನ್ನಾಗಿ ಇನ್ನೂ ಇದನ್ನ ನಾವು ನೋಡಿ ಸವಿಬೇಕಪ್ಪ ಅಂದ್ರೆ ಡ್ರೋನ್, ಹದ್ದಿನ ನೋಟದಲ್ಲಿ ನೋಡಿದ್ರೆ ಡ್ರೋನ್ ಇಂದ ನಾವು ಕ್ಯಾಮ್ರಾ ಬಿಟ್ಟು ನೋಡಿದ್ರೆ ಒಳ್ಳೆ ಇನ್ನೂ ಅದ್ಭುತವಾಗಿ ಕಾಣಿಸ್ತದೆ ಹೇಳ್ಬೇಕಂದ್ರ. ಯಾಕಂದ್ರೆ ಪಕ್ಕದಲ್ಲಿ ಕೆರೆ, ದೊಡ್ಡ ಕೆರೆ ಐತಿ, ನೀರು ಫುಲ್ ನೀರು ಎಲ್ಲ ಇದು ಕವರ್ ಐತಿ. ಒಳ್ಳೆ ಚೆನ್ನಾಗೈತೆ ಅದು ಕೆರೆ, ಕುಂದೋಡ್ ಕೆರೆ ಅಂತೇಳಿ ಅದು ಫೇಮಸ್. ಆ ಒಂದು ಕೆರೆ ಪಕ್ಕದಲ್ಲಿ ಕಟ್ಟಿದ್ದಾರೆ. ಇದು ಶಾಮನೂರ್ ರೋಡ್ ಅಂತ, ಶಾಮನೂರ್ ಪಕ್ಕದಲ್ಲೇ ಬರ್ತೈತೆ ಇದು, ಕುಂದವಾಡ ಕೆರೆ ಪಕ್ಕ ಶಾಮನೂರ್. ಈ ಕಡೆ ಬಲಗಡೆಗೆ ಈ ಪಶ್ಚಿಮ ಕಡೆಗೆ ಇದು ಕುಂದವಾಡ ಬರುತ್ತೆ, ಪೂರ್ವ ಕಡೆಗೆ ಶಾಮನೂರ್ ಬರುತ್ತೆ. ಎರಡು ಕುಂದವಾಡ ಮತ್ತು ಶಾಮನೂರ್ ಪಕ್ಕ ಮಧ್ಯದಲ್ಲಿ ಐತಿ. ಯಾವ ಕಡೆ ಅಂದ್ರೆ ಬರ್ಬೋದು ನಾವು. ಈ ಕಡೆ ನಾವು ಬಂದ್ರಿಂದ ಪಿ ಬಿ ರೋಡಿಂದ ಹಿಂಗೆ ಶಾಮನೂರ್ ಮೂಲಕ ಬರ್ಬೋದು. ಈ ಕಡೆ ಹರಿಹರ ರೂಟಲ್ಲಿ ಬಂದ್ರೆ ನಾವು ಸಂಗೊಳ್ಳಿ ಸರ್ಕಲ್ ಐತಲ್ಲ ಆ ರೂಟ್ ಮೂಲಕನೇ ಬರ್ಬೋದು. ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತತೆ, ಸೂಪರ್ ಆಗಿ ಕಾಣಿಸ್ತತೆ. ಗುಂಬಜ್ ಒಳ್ಳೆ ಭಾರಿ ಮಾಡಿದಾರೆ ರೌಂಡ್ ಶೇಪ್ ನೋಡ್ರಿ. ಅದಕ್ಕೂ ಮಧ್ಯದಲ್ಲಿ ಒಂದು ಪಿಲ್ಲರ್ ಅನ್ನು ಸಹಿತ ಇಲ್ಲ, ಆ ರೀತಿಯಾಗಿ ಗ್ಲಾಸ್ ಅನ್ನ ಜೋಡಿಸಿ ನಿಲ್ಸಿದ್ದಾರೆ. ಯಾವುದೇ ಗುಡುಗು ಮಿಂಚಿಗೆ ಆಗ್ಲಿ, ಮಳೆಗಾಲದಾಗ ಗಾಳಿ ಧೂಳಿಗೆ ಆಗ್ಲಿ ಸ್ವಲ್ಪನೂ ಸಿಂಕ್ ಆಗಿಲ್ಲ. ಅಷ್ಟೊಂದು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಇಂಜಿನಿಯರ್ಗಳು. ಹೇಳ್ಬೇಕಂದ್ರೆ ಇಂಜಿನಿಯರ್ಗೆ ನಾವು ಸ್ಮರಿಸ್ಬೋದು ಅವ್ರನ್ನ. ಅದ್ಭುತವಾದ ಕೆಲಸ ಅವ್ರದ್ದು. ನೋಡ್ರಿ ಪಾರ್ಕ್, ಇಡೀ ಟೋಟಲ್ ಪಾರ್ಕ್ನ ನಾವು ಸುತ್ತಾಡ್ಬೋದು. ಒಳಗೆಲ್ಲ ವಾಕ್ ಇದು ಮಾಡಿದ್ದಾರೆ, ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ, ಎಷ್ಟು ಅದ್ಭುತವಾಗಿದೆ. ಎಲ್ಲಾದ್ರೂ ಕೂತ್ಕೊಂಡು ನಾವು ನಮಗೆ ಮನಸ್ಸಿಗೆ ತೃಪ್ತಿ ಆಗೋವರೆಗೂ ಸಮಯ ಕಳೆದು ಹೋಗ್ಬೋದು. ಎದ್ದೋಗಕ್ಕೆ ಮನ್ಸು ಬರಲ್ಲ, ಅಷ್ಟು ಒಂದು ಸುಂದರವಾಗಿ ಪಾರ್ಕ್ ಐತಿ. ಸಂಜೆ ಆಗೋವರೆಗೂ ಕುತ್ಕೊಂಡು ನೋಡಿ, ನನ್ನ ಮನಸ್ಸು ತೃಪ್ತಿ ಆಗೋವರೆಗೂ ನೋಡಿ ಹೋಗ್ಬೋದು. ನೋಡ್ರಿ ಹಸಿರು ಹುಲ್ಲು ಎಲ್ಲ ನೆಲಕ್ಕೆ. ಬಹಳ ವಿಶಾಲವಾದ ಜಾಗ ಇದೆ. ಹೇಳ್ಬೇಕಪ್ಪ ಅಂದ್ರೆ ಇಲ್ಲಿ ಒಂದು 8-10 ಎಕರೆ ಮೇಲೆ ಐತಿ ಇದು. ಇವಾಗ ನಾ ಒಂದು 5-6 ಎಕರೆ ಅಂತ ಹೇಳಿದ್ರು, ಇಲ್ಲ ಜಾಸ್ತಿನೇ ಐತಿ ಇದು. ಫೀಲ್ಡ್ ದೊಡ್ಡ ಫೀಲ್ಡ್ ಇದೆ. ಆ ಗ್ಲಾಸ್ ಹೌಸ್ ಇರೋ ಜಾಗನೇ ಒಂದು 2 ಎಕರೆ ಮೇಲೆ ಐತದ. ಇಲ್ಲಿ ಪಾರ್ಕ್ ಎಲ್ಲ ಸೇರಿದ್ರೆ ಬಹಳ ದೊಡ್ಡ ಫೀಲ್ಡ್ ಇದೆ. ಒಳ್ಳೆ ಮೇಂಟೆನೆನ್ಸ್, ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ.
ಅದು ನಮ್ಮ ದಾವಣಗೆರೆಯಲ್ಲಿ ಇಂಥ ಅದ್ಭುತವಾದ ಸ್ಥಳನ ನಾವು ನೋಡೋ ಪುಣ್ಯ ಮಾಡಿದೆ ಅಂತ ಹೇಳ್ಬೋದು. ಅಲ್ಲಿಗೆ ಫ್ರೆಂಡ್ಸ್ ಬಂದು ನೋಡ್ಕೊಂಡು ಹೋಗ್ಬೋದು. ಓಪನ್ ಬಿಟ್ರೆ ನೀರ್ ಹೋಗ್ತೀನಿ ಒಳಗೆ. ಯಾಕೆ ಹೇಳು, ಹಿಂಗೆ ಐತಲ್ಲ, ಹಿಂಗೆ ಒಳಗೋಗುತ್ತೆ. ನೋಡ್ರಿ ಮಕ್ಕಳಿಗೆಲ್ಲ ಆಟಕ್ಕೆ ಮಕ್ಕಳಿಗೆ ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಬಂದಂತ ಪ್ರೇಕ್ಷಕರಿಗೆ ಯಾವುದೇ ಒಂದು ಕೊರತೆ ಅನಿಸಿರ್ಬಾರ್ದು, ಅಷ್ಟು ಚೆನ್ನಾಗಿ ಇದು ಮಕ್ಕಳಿಗೆ ಆಟ ಆಡೋದು. ನೋಡ್ರಿ ಏನೆಲ್ಲ ಆಡ್ಬೋದು ನಮಗೆ ಗೊತ್ತಿಲ್ಲ, ನಾವು ಯಾವಾಗಲೂ ಆಡಿಲ್ಲ, ಈ ಸೌಲಭ್ಯಗಳೆಲ್ಲ ನಾವು ಅನುಭವಿಸ್ಲಿಲ್ಲ. ಇವತ್ತಿನ ಮಕ್ಕಳಿಗೆ ನೋಡಿ ಇಂಥ ಸ್ಥಳಗಳಲ್ಲಿ ಫ್ರೀಯಾಗಿ ನಾವು ಇದನ್ನೆಲ್ಲ ಎಂಜಾಯ್ ಮಾಡ್ಬೋದು. ಗ್ಲಾಸ್ ಹೌಸ್ ನೋಡೋದ್ರ ಜೊತೆಗೆ ಮಕ್ಕಳನ್ನ ಇಲ್ಲಿ ಕರ್ಕೊಂಬಂದು ಒಂದು ದಿವಸ ಬಂದು ಹೋಗ್ಬಿಟ್ರೆ ಅವ್ರಿಗೆ ಒನ್ ಡೇ ಟ್ರಿಪ್ ಒಳ್ಳೆ ಚೆನ್ನಾಗಿ ಅನಿಸ್ತದೆ. ಟೂರಿಸ್ಟ್ ಬಂದಂತ ಅನುಭವ ಆಗುತ್ತೆ. ನೋಡ್ರಿ ಸಣ್ಣ ಮಕ್ಕಳು ಆಡಕತ್ತಿದಾವ. ಇದು ನಮ್ಮ ಸಣ್ಣ ಮಗ ಇದೆ. ನೋಡ್ರಿ ಎಲ್ಲ ದಡಮ್ ದುಡಿಕೆ ಅಂತ ಹೇಳ್ತಾರಲ್ಲ, ಆ ಟೈಪ್. ಆ ಕಡೆ ಒಬ್ರು ಈ ಕಡೆ ಒಬ್ರು ಕುತ್ಕೊಂಡು ಆಡೋದಿದೆ. ಒಳ್ಳೆ ಚೆನ್ನಾಗೈತೆ. ಅವ್ರಿಗೆ ಎಕ್ಸರ್ಸೈಸ್ ಆಕತಿ, ಇತ್ಲಾಗ ಆಟನ ಆಡ್ದಂಗ ಆಗತ್ತೆ. ನೋಡ್ರಿ ದೊಡ್ಡವರೆಲ್ಲ ಆಟ ಆಡ್ತಾ ಇದಾರೆ. ದೊಡ್ಡವರೆಲ್ಲ ಇಲ್ಲಿ ಮಕ್ಕಳ ರೀತಿ ಮನಸ್ಥಿತಿ ಇದನ್ ಮಾಡ್ಕೊಂಡ್ಬಿಡ್ತಾರ. ಮಕ್ಕಳ ತರ ಮಕ್ಕಳ ಆಗೇ ಬಿಡ್ತಾರ ಇಲ್ಲಿ ಬಂದೆ ಅಂದ್ರೆ. ಅಷ್ಟು ಒಂದೆಲ್ಲ ಚೆನ್ನಾಗದಾವ ಇಲ್ಲಿ ಆಟಿಕೆಗಳೆಲ್ಲ. ನಾವು ಆಡ್ಬೇಕು ಅನ್ನಿಸ್ತೈತಿ, ಆದ್ರೂ ನನಗೆ ವಿಡಿಯೋ ಮಾಡೋ ಕಾರಣದಿಂದ ನಾನು ಆಡಕ್ ಆಗ್ತಿಲ್ಲ. ನೋಡೋಣ, ಆಡ್ತೀನಿ. ಇಲ್ಲಿ ಕ್ಯಾಮ್ರಾ ಬ್ಯಾಗ್ ಕೈ ಕೊಟ್ಟು ನೋಡ್ರಿ. ಇದು ಕುಂದವಾಡ ಕೆರೆ ಸೂಪರ್ ಆಗೈತಿ, ಇಲ್ಲೇ ಪಕ್ಕದಲ್ಲೇ. ಕೆರೆಗೆ ಆ ಕಡೆ ಹೋಗಿ ಗೇಟ್ ಐತಾ, ಆ ಕಡೆಗೆ ಹೋಗಕ ಇಲ್ಲೆಲ್ಲ ಕ್ಲೋಸ್ ಮಾಡಿದಾನೆ. ಯಾಕಂದ್ರೆ ಸಣ್ಣ ಮಕ್ಳು, ಈಗ ದೊಡ್ಡವರು ಎಲ್ಲೇ ಇರ್ತಾರ, ಸಣ್ಣ ಮಕ್ಳು ಆಟ ಆಡ್ತಿರ್ಬೇಕಾದ್ರೆ ಯಾರು ಎಲ್ಲಿ ಹೋದ್ರೆ ಅನ್ನೋದು ಗೊತ್ತಾಗಂಗಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಮಕ್ಕಳಿಗೆ ಯಾವುದೇ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಗೇಟ್ ಎಲ್ಲ ಈ ಕಡೆ ಭಾಗದಲ್ಲಿ ಗೇಟ್ ಕ್ಲೋಸ್ ಮಾಡಿದಾರ. ಹಂಗಾಗಿ ಕೆರೆ ಹತ್ರ ಹೋಗಕ್ ಆಗಲ್ಲ, ಹಿಂಗ ನೋಡ್ಬೋದು. ಚೆನ್ನಾಗಿದೆ ನೋಡ್ರಿ. ಇದೆಲ್ಲ ಜಾರ್ಗುಂಡೆ. ಇದಕ್ಕೆ ಏನಂತಾರ? ಜಾರ್ಗುಂಡೆ ಅಂತಾರ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ. ದೊಡ್ಡವ್ರು ಆಡೋದಲ್ಲ, ದೊಡ್ಡವ್ರು ಇದ್ರಲ್ಲಿ ಸಿಕ್ಕಾಕೊಂಡ್ಬಿಡ್ತಾರ. ಅವೆಲ್ಲ ಆ ಕಡೆಗೆಲ್ಲ ಚೆನ್ನಾಗದವಲ್ಲ, ಇನ್ನೂ ಅದಾವಲ್ಲ ಇಂಪ್ಲಿಮೆಂಟ್ಸ್ ಚೆನ್ನಾಗದಾವ. ಎಕ್ಸಸೈಸ್ ಅದು ನೋಡಿ, ಎಕ್ಸಸೈಸ್ ಮಾಡ್ಬೋದಂತ. ದೊಡ್ಡವ್ರಿಗೆ ಅದಾವ ಏನ್ ಮಕ್ಕಳಿಗೆ? ಹೌದಾ, ಎಲ್ಲ ಎಕ್ಸಸೈಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು. ಫಿಸಿಕಲಿ ಚೆನ್ನಾಗಿ ಇವೆಲ್ಲ ಆಡಿದ್ರೆ ಒಳ್ಳೆ ಚೆನ್ನಾಗೈತೆ. ನೋಡ್ರಿ ತಿರ್ಗದಿದೆ. ಸಣ್ಣ ಮಕ್ಕಳು ಅನ್ಸಾನವ. ಇವೆಲ್ಲ ಎಕ್ಸಸೈಸ್ ಮಾಡ್ತಾನಂತಾವು. ದೊಡ್ಡವರು ಮಾಡ್ಬೋದು ಎಕ್ಸಸೈಸ್ ಎಲ್ಲ. ಮಕ್ಕಳಿಗಿನ್ನ ದೊಡ್ಡವ್ರಿಗೆ ಇದನ್ನ ಮಾಡಿರೋದು. ಈಗ ಬೆಳಿಗ್ಗೆ ಹೊತ್ತಿನಲ್ಲೇ ನಾವು ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥವ್ರು ಬೆಳಿಗ್ಗೆ ಬಂದು ಈ ಗ್ಲಾಸ್ ಹೌಸ್ ನೋಡೋದ್ರ ಜೊತೆಗೆ ಇಂಥ ಒಳ್ಳೆ ವಾತಾವರಣ ಸವಿದು ಎಕ್ಸಸೈಸ್ ಮುಗಿಸ್ಕೊಂಡು ಒಳ್ಳೆ ಗಾಳಿ ತಗೊಂಡು ಹೋಗ್ಬೋದು. ಯಾಕಂದ್ರೆ ಇಲ್ಲಿ ಕೆರೆ ಐತಿ, ಗಿಡ ಮರಗಳು ಅದಾವು, ಬೇಕಾದಂತ ರೋಡ್ಗಳು ಇದಾವು. ಅವರಲ್ಲೆಲ್ಲ ನಾವು ಎಕ್ಸಸೈಸ್ ಮಾಡ್ಕೊಂಡು, ವಾಕ್ ಮಾಡ್ಕೊಂಡು, ಎಕ್ಸಸೈಸ್ ಮಾಡ್ಕೊಂಡು ಹೋಗ್ಬೋದು. ಚೆನ್ನಾಗಿ ನಮ್ಮ ಒಂದು ಆರೋಗ್ಯನ ಕಾಪಾಡ್ಕೋಬಹುದು. ಹೇಳ್ಬೇಕಂದ್ರೆ ಇಷ್ಟೆಲ್ಲ ಸೌಲಭ್ಯ ನೋಡ್ರಿ ನಮ್ಮ ಹಳ್ಳಿ ಕಡೆಗೆ ಬರಲ್ಲ. ಏನೆಲ್ಲ ಇಲ್ಲಿ ಮಿಷಿನ್ಗಳು ನಮಗೆ ಅಷ್ಟೊಂದು ಬಗ್ಗೆ ಏನು ಅನುಭವ ಇಲ್ಲ, ಯಾವ ತರ ಇದು ಮಾಡ್ತಾರೆ ಅಂತೇಳಿ. ಇವು ಬೆಂಚ್ಗಳು ಇವೆಲ್ಲ 6 ಪ್ಯಾಕ್ ಬೆಂಚ್, ಇವೆಲ್ಲ 6 ಪ್ಯಾಕ್ ಬೆಂಚ್ಗಳಿವೆ. ಇದು ಸೈಕ್ಲಿಂಗ್ ಇದೆ ನೋಡಿ, ಸೈಕ್ಲಿಂಗ್.
ಮಿಷಿನ್ಗಳು ಇದಾವೆ. ಡಂಬಲ್ಸ್ ಇಲ್ಲ, ವಿತ್ ಪ್ಲೇಟ್ಗಳಿಲ್ಲ. ನಮ್ಮ ವೇಟೇ ನಾವು ಪುಷ್ ಮಾಡೋದಿದೆ. ನ್ಯಾಚುರಲ್ ಆಗಿ ಜಿಮ್ ಇದೆ ಹೇಳ್ಬೇಕಂದ್ರೆ. ಯಥೇಚ್ಛವಾಗಿ ಭಾರ ಓವರ್ ಆಗಿ ಹಾಕೊಳ್ಳೋದು, ಭಾರ ಹೆಚ್ಚು ಕಡಿಮೆ ಮಾಡ್ಕೊಳೋದಲ್ಲ. ನಮ್ಮದೇ ಆದ ಭಾರದ ಮೂಲಕ ನಾವು ಎಕ್ಸಸೈಸ್ ಮಾಡೋಂಥ ಇದೆ. ಈ ಟೈಪ್ ಇದೆ. ಜೋರು ಸ್ಪೀಡಾಗಿ ಮಾಡೋಣ. ಈ ಟೈಪ್ ಇದೆ. ನಿಜವಾಗ್ಲೂ ಇಲ್ಲಿ ಸುತ್ತಮುತ್ತಲ್ಲಿ ಇರ್ತಕ್ಕಂಥ ಜನರಿಗೆ ಒಳ್ಳೆ ಒಂದು ಅನುಕೂಲ ಇದೆ ಹೇಳ್ಬೇಕಂದ್ರೆ. ನಾವು ಸಾವಿರಾರು ರೂಪಾಯಿ ಕಟ್ಟಿ ಜಿಮ್ಗೆ ಹೋಗೋದ್ಕನ ಇಲ್ಲಿ ಬಂದ್ರೆ ವಾಕ್ ಆಕತಿ, ನಮ್ಗೆ ಒಳ್ಳೆ ಗಾಳಿನೇ ಸಿಗ್ತತಿ. ಆಕ್ಸಿಜನ್ ಮಾತ್ರ ನಮಗೆ ಇದು ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ ಅಂತ. ನಾವು ಗಾಳಿ ತಗೊಂಡು ಆರೋಗ್ಯವಾಗಿರ್ಬೋದು. ನಾವು ಇಲ್ಲಿ ಬಂದು ಎಕ್ಸಸೈಸನ ಆಕತಿ ವಿತ್ ಗಾಳಿ ಜೊತೆಗೆ. ನಮ್ಮ ಕಣ್ಣನ್ನು, ನಮ್ಮ ಮೈಂಡನ್ನು ಫ್ರೆಶ್ ಮೂಡ್ ಆಕತಿ ಹೇಳ್ಬೇಕಂದ್ರೆ. ಒಳ್ಳೆ ರಿಲ್ಯಾಕ್ಸ್ ಆಗ್ಬೋದು ಇಲ್ಲಿ ಒಂದು ವಾತಾವರಣಕ್ಕೆ ಬಂದು. ಇಷ್ಟೆಲ್ಲ ಮುಗಿಸ್ಕೊಂಡು ಹೋಗ್ಬೋದು. ಚೆನ್ನಾಗೈತಿ. ಬರ್ರಿ ಸ್ನೇಹಿತರೆ, ಬಂದು ಒಂದ್ಸಲ ನೋಡ್ಕೊಂಡು ಹೋಗ್ರಿ. ಚೆನ್ನಾಗೈತಿ. ನಾವು 20 ರೂಪಾಯಿ ಕೊಟ್ಟು ನೋಡುತ್ತೇವೆ ಅನ್ನೋದ್ಕನ ನಿಜವಾಗ್ಲೂ ಇಲ್ಲೆಲ್ಲ ಬಂದು ನಾವು 20 ರೂಪಾಯಿ ಕೊಟ್ರೆ ಇಷ್ಟೆಲ್ಲ ಅನುಭವಿಸೋಕೆ ಇಲ್ಲ. ಅಷ್ಟೊಂದು ಇಲ್ಲಿ ಸೌಲಭ್ಯಗಳಿದಾವೆ. ನಿಜವಾಗ್ಲೂ ನನಗಂತೂ ಬಹಳ ಖುಷಿ ಅನ್ನಿಸ್ತು ಇಲ್ಲಿ ಬಂದು. ಬರ್ತಾನೆ ನಾನು, ಇನ್ನೊಂದ್ಸರಿ ಬರ್ತಾನೆ. ನಮ್ಮ ಫ್ಯಾಮಿಲಿ ಫುಲ್ ಕರ್ಕೊಂಡು, ನನ್ನ ಮಕ್ಳು ಇನ್ನೂ ಇಬ್ರು ಅದರ, ಅವ್ರನ್ನೂ ಕರ್ಕೊಂಡು ನಮ್ಮ ಫ್ಯಾಮಿಲಿ ಸಮೇತ ಬಂದು ಕರ್ಕೊಂಡು ಇಲ್ಲೆಲ್ಲ ಚೆನ್ನಾಗಿ ಇನ್ನೂ ಏನೆಲ್ಲ ಐತಿ, ಭಾಳ ಐತಿ ಇಲ್ಲಿ ನೋಡೋಂಥದ್ದು. ಎಲ್ಲ ನೋಡ್ಕೊಂಡು ಹೋಗ್ಬೇಕು. ಇನ್ನು ಏನೆಲ್ಲ ಇಲ್ಲಿ ಆಟಿಕೆಗಳು ಅದಾವಂತೆ, ಅವು ಯಾಕೆ ಕಾಣಿಸ್ತಾ ಇಲ್ಲ ಇವತ್ತು. ಯಾಕೆ ಅದು ಇದು ಇತ್ತಲ್ಲಮ್ಮ, ನಮ್ಗೆ ಡ್ರೈವಿಂಗ್ ಇದು ಇತ್ತಲ್ಲ, ಅದು ಐತೆ ಅಲ್ಲಿ ಐತೆ. ಈಗಲೂ ಐತೆ, ಅದು ರನ್ ಐತೆ, ಕದ ಹಾಕಿದಾರ. ಹೌದಾ? ಇಲ್ಲ ಇವತ್ತು ಅದೇನ ನಮಗೆ ಕಣ್ಣಿಗೆ ಒಂದು ಇದನ್ನ ಹಾಕಿ ವಿಡಿಯೋ ಮೂಲಕ ನಮ್ಮನ್ನ ಇದನ್ನ ಮಾಡೋದು. ಒಂಥರ ಟ್ರೈನ್ ಥರ ಡ್ರೈವಿಂಗ್ ಮಾಡ್ದಂಗೆ. ಅದು ಒಳ್ಳೆ ಚೆನ್ನಾಗಿ ಅನ್ನಂತ ಹೇಳ್ತಾರೆ. ಅದು ನೋಡಿದ್ರೆ ಗೊತ್ತದು ಏನು ಎಂತ ಅಂತ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ. ಹುಡುಗರು ಹೇಳಿದ್ರು ಚೆನ್ನಾಗಿ ಹೇಳ್ತದೆ ಅಂತ ಹೇಳಿ. ಹುಡುಗರು ಹೇಳಿದಾಗ ನನಗೆ ಅದು ನೋಡ್ಬೇಕು ಅನಿಸ್ತು. ಇವತ್ತು ರಜೆ ಇರ್ತದೆ ನೋಡ. ಮತ್ತೊಂದು ಟೈಮ್ ಬಂದಾಗ ನಾವು ಎಲ್ಲ ಕ್ಲೀನಾಗಿ ತೋರಿಸ್ತಾನೆ ನಿಮಗೆ. ಇವತ್ತು ಬುಧವಾರ ದಿವಸ ಫ್ರೀ ಆಗೈತಿ ಹೇಳ್ಬೇಕಂದ್ರೆ. ಯಾವ ಟೈಮಲ್ಲಿ ಫುಲ್ ರಶ್ ಇರ್ತೈತಿ ಇಲ್ಲಿ? ಭಾನುವಾರ ರಜೆ, ಆಫೀಸ್ ಎಲ್ಲ ರಜೆ ಇರ್ತವೆ ಸ್ನೇಹಿತರೆ. ಗೌರ್ಮೆಂಟ್ ರಜೆ ಇರ್ತೈತಿ. ಕೆಲವು ಅಂಗಡಿಗಳು ರಜೆ ಮಾಡಿ ತಾವು ಟೈಮನ್ನು ಒಂದು ಚೆನ್ನಾಗಿ ಕಳಿಬೇಕನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಜನ ಯಥೇಚ್ಛವಾಗಿ ಬರ್ತಾರಂತೆ ಭಾನುವಾರ ದಿವಸ. ಅವರು ಒನ್ ಡೇ ಟ್ರಿಪ್ ಇದ್ದಂಗಿದೆ. ಪಿಕ್ನಿಕ್ ಟೈಪಲ್ಲಿ ಬಂದು ಟೈಮ್ ಎಲ್ಲ ಒತ್ತು ಮುಳುಗೋವರೆಗೂ ಟೈಮ್ ಪಾಸ್ ಮಾಡಿ ಚೆನ್ನಾಗಿ ನೋಡ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಬಂದು ಎಲ್ಲ ಆಟಿಕೆ ಆಡಿಸಿ ಕರ್ಕೊಂಡು ಹೋಗ್ಬೋದು. ಒಳ್ಳೆ ಚೆನ್ನಾಗೈತೆ. ಅದ್ಭುತ, ದೊಡ್ಡ ಅದ್ಭುತ ಅಂತ ಹೇಳ್ಬೋದು. ಯಾಕಂದ್ರೆ ಭಾರತದಲ್ಲೇ ಅತಿ ದೊಡ್ಡ ಗ್ಲಾಸ್ ಹೌಸ್ ಅಂದ್ರೆ ಇಲ್ಲಿ ಊಹೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿದೆ. ನೋಡ್ಬೇಕು. ಇಲ್ಲ ಅದು ಎಲ್ಲ 30-35 ಕೋಟಿ ಖರ್ಚು ಮಾಡಿ ಕಟ್ಟಿರ್ತಾರಂದ್ರೆ ನಾವು 20 ರೂಪಾಯಿ ಕೊಟ್ಟು ಬಂದು ನೋಡೋದ್ರಲ್ಲಿ ತಪ್ಪಿಲ್ಲ. ನಮಗೆ ಅದು ಲಾಭ ಅಂತ ಹೇಳ್ಬೋದು. ಇಂಥ ದೊಡ್ಡ ನಿರ್ಮಾಣನ ನಾವು ಯಾರು ಮಾಡೋಕ್ಕಾಗಲ್ಲ. ಅದು ನಮ್ಮ ಸರ್ಕಾರ, ನಮ್ಮ ದಾವಣಗೆರೆಯಲ್ಲಿರ್ತಕ್ಕಂಥ ನಮ್ಮ ಒಂದು ಇವರಾಗಲಿ ಮಾಡಿದ್ದಾರೆ ವ್ಯಕ್ತಿಗಳು. ಅದು ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. ಸ್ನೇಹಿತರೆ, ಬರ್ರಿ ನೋಡ್ರಿ, ಚೆನ್ನಾಗಿರುತ್ತೆ. ಬಂದು ನೋಡಿ ಹೇಳ್ರಿ ಬೇಕಾದ್ರೆ. ತುಂಬಾ ಚೆನ್ನಾಗೈತಿ. ಇಷ್ಟೊಂದು ಅದ್ಭುತ ನಿರ್ಮಾಣ ಮಾಡ್ಯಾರಂದ್ರೆ ನಾವು ನೋಡೋದ್ರಲ್ಲಿ ಏನು ಇದಿಲ್ಲ. ಫ್ರೀಯಾಗೆ ಬಂದು ನೋಡ್ಬೋದು. 20 ರೂಪಾಯಿ ಅಷ್ಟೇ ಎಂಟ್ರಿ ಫೀಸ್. 20 ರೂಪಾಯಿ ಕೊಟ್ಬಿಟ್ರೆ ನೀವು ಹೊತ್ತು ಮುಳುಗೋವರೆಗೂ ಇಲ್ಲಿದ್ದು ಹೋಗ್ಬೋದು. ಚೆನ್ನಾಗಿ ನೋಡ್ಕೊಂಡು ಆಟ ಆಡ್ಕೊಂಡು ಎಲ್ಲ ಸವಿದೆ ಫ್ರೀಯಾಗಿ ಗಾಳಿ ತಗೊಂಡು ಫ್ರೀಯಾಗಿ ಜಿಮ್ ಮಾಡಿ ಹೋಗ್ಬೋದು. ಚೆನ್ನಾಗೈತೆ ನೋಡ್ರಿ ಮಕ್ಕಳು ಯಾವ ರೀತಿ ಆಡ್ತಾ ಇದಾರೆ.
ಅವ್ರಿಗೆ ಒಂಥರ ಫುಲ್ ಖುಷಿ ಇಲ್ಲಿ ಬಂದ್ರೆ. ಅವ್ರಿಗೆ ನಾವು ಇಷ್ಟೆಲ್ಲ ಸಂತೋಷವಾಗಿ ನೋಡ್ಕೊಳಕ್ ಆಗಲ್ಲ, ಮನೆಯಲ್ಲೇ ಇದ್ಬಿಟ್ರೆ ನಾವ್ ಏನ್ ಕೊಟ್ರು ಅದು ಕ್ಷಣಿಕ ಅನಿಸ್ತತಿ. ಇಲ್ಲಿ ನೋಡಿ ಈ ತರ ಕರ್ಕೊಂಬಂದ್ ನಾವು ಮಕ್ಕಳು ಬಿಡೋದ್ರಿಂದ ಅವ್ರು ಎಷ್ಟು ಸ್ವಚ್ಛಂದವಾಗಿ ಆಟ ಆಡ್ತಾ ಇದಾರೆ. ಇಲ್ಲಿ ಪಕ್ಕದಲ್ಲಿ ಕೆರೆ ಐತಿ, ಹಂಗಾಗಿ ಇಲ್ಲಿ ಮಕ್ಕಳನ್ನ ಒಂದ್ ಸ್ವಲ್ಪ ನಾವು ಎಚ್ಚರಿಂದ ನೋಡ್ಕೋಬೇಕು. ಆದ್ರೆ ಇಲ್ಲಿ ಓಪನ್ ಇಲ್ಲ, ಎಲ್ಲ ಬ್ಲಾಕ್ ಮಾಡಿದಾರ. ಈಗೆಲ್ಲ ಕಾಂಪೌಂಡ್ ಕಬ್ಬಿಣ ಸರಳಿ ಹಾಕಿದಾರ, ಮಕ್ಕಳು ಹೋಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದನ ಅವ್ರು ಅಲ್ಲಿ ಬ್ಲಾಕ್ ಮಾಡಿದಾರ. ಯಾಕಂದ್ರೆ ಎಲ್ಲರೂ ಅವ್ರದೇ ಆದ ಒಂದು ನೋಡೋ ಇದರಲ್ಲಿ ಮೈ ಮರ್ತಿದ್ದಾಗ ಮಕ್ಕಳು ಒಂದ್ ವೇಳೆ ಯಾರು ಹೋಗಿ ಅಲ್ಲಿ ಬಿದ್ನೆ ಅಂದ್ರೆ ಬಹಳ ಕಷ್ಟ ಅಂತ ಹೇಳಿ ಕಾಂಪೌಂಡ್ ಹಾಕಿದಾರ. ಅಂತ ಡೇಂಜರಸ್ ಏನಲ್ಲ, ಒಂದ್ ಸ್ವಲ್ಪ ಎಚ್ಚರಿಕೆ ಇದ್ರೆ ಒಳ್ಳೇದು. ಯಾವ್ದಾರು ಒಂದು ಮೂಲೆಯಲ್ಲೇ ಮಕ್ಕಳು ನುಸ್ಕೊಂಡು ಹೋಗ್ಬೋದು. ಹೋಗಿ ಏನ್ರ ಒಂದು ನಮಗೆ ಇದು ನಡೆದ್ರೆ ಬಹಳ ಇದಾಗ್ತೈತಿ. ಹಂಗಾಗಿ ನಾವು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕು, ಕೆಟ್ಟದ್ದನ್ನು ವಿಚಾರ ಮಾಡ್ಬೇಕು. ಇಲ್ಲಿ ಅಂತ ಕೆಟ್ಟದ್ದು ಆಗಂತ ಚಾನ್ಸ್ ಇಲ್ಲ. 99% ಇಲ್ಲಿ ಆ ಕಡೆಗೆ ಮಕ್ಳು ಯಾರು ಇಲ್ಲ. ಇಲ್ಲಿ ನೋಡ್ಲಿಕ್ಕೆ ಇಲ್ಲೇ ನೋಡ್ರಿ, ಇಲ್ಲಿ ಎಷ್ಟು ಮಕ್ಳೆಲ್ಲ ಇಲ್ಲಿ ಆಡ್ತಾ ಇದಾರ. ಆ ಕಡೆಗೆ ಒಬ್ರು ಮನುಷ್ಯರ ಅಡ್ಡಾಡಲ್ಲ ನೋಡ್ರಿ. ಆ ಕೆರೆ ಮಧ್ಯೆ ಒಂದು ದ್ವೀಪದ ತರ ಗುಡ್ಡ ಇದೆ, ಒಳ್ಳೆ ಸುಂದರವಾಗಿ ಕಾಣಿಸ್ತದೆ. ದ್ವೀಪ ಸುತ್ತಲೂ ನೀರು, ಮಧ್ಯದಲ್ಲಿ ಭೂಮಿ, ಅಂತದೊಂದು ಮ್ಯಾನ್ ಮೇಡ್ ದ್ವೀಪ ಅದು. ಹೇಳ್ಬೇಕಂದ್ರೆ ಮನುಷ್ಯ ನಿರ್ಮಾಣ ಮಾಡಿದಂತ ದ್ವೀಪ, ಅದೇನ್ ಪ್ರಕೃತಿ ನಿರ್ಮಾಣ ಅಲ್ಲ. ಒಂದು ಕ್ರಿಯೇಟಿವಿಟಿ ತೋರಿಸಿದಾರ. ಸುತ್ತಲೂ ಕೆರೆನ ಒಂದು ಕಲ್ಲಿನ ಕಟ್ಟವಾಡದಿಂದ ಕಟ್ಟಿ ಆ ನೀರನ್ನ ಸಮತಟ್ಟಾಗಿ ನಿಲ್ಸಿದಾರ. ಇದು ಸಮತಟ್ಟಾಗಿ ಕಾಣಿಸ್ತದೆ, ಯಾವ ಕಡೆನೂ ಗುಂಡಿ ಯಾವುದೇ ಒಂದು ಇದು ಕಾಣಿಸಲ್ಲ. ಒಳ್ಳೆ ಡ್ಯಾಮ್ ತರ ನೀಟಾಗಿ ಕಾಣಿಸ್ತದೆ. ಸುತ್ತಲೂ ಸಿಟಿ, ನಮ್ಮ ದಾವಣಗೆರೆ ಸಿಟಿ ಸುತ್ತಲೂ. ಈ ಕಡೆ ಹಿಂಗೆ ಲೆಫ್ಟ್ ಹೋದ್ರೆ ಕುಂದವಾಡ ಬರುತ್ತಂತ. ಕುಂದವಾಡ ಮತ್ತು ಶಾಮನೂರು ಮಧ್ಯದಲ್ಲಿ ಈ ಗ್ಲಾಸ್ ಹೌಸ್ ಐತಿ. ಚೆನ್ನಾಗೈತೆ. ಯಾರನ್ನೇ ಕೇಳಿದ್ರೆ ಹೇಳ್ತಾರೆ, ಆಟೋದಾರಾಗ್ಲಿ ನಮಗೆ ಯಾರೇ ಸಿಕ್ಕರೂ ಈ ಗ್ಲಾಸ್ ಹೌಸ್ ಬಗ್ಗೆ ಒಳ್ಳೆ ಅಪರಿಚಿತ ಇದೆ, ಎಲ್ಲರಿಗೂ ಗೊತ್ತ. ನಮಗೆ ಈ ರೂಟಲ್ಲಿ ಹೋಗ್ರಿ ಅಂತಂದು ಹೇಳ್ಬಿಟ್ರೆ ಒಂದು 5 ನಿಮಿಷದಲ್ಲೇ ಬಂದ್ಬಿಡ್ಬೋದು ಸಿಟಿಯಿಂದ. ನೋಡಿದ್ರಲ್ಲ ವೀಕ್ಷಕರೇ, ಇದು ಗ್ಲಾಸ್ ಹೌಸ್, ದಾವಣಗೆರೆಯಲ್ಲಿ ಇರ್ತಕ್ಕಂಥ ವರ್ಲ್ಡ್ ಫೇಮಸ್ ಗ್ಲಾಸ್ ಹೌಸ್. ಇಡೀ ನಮ್ಮ ಭಾರತದಲ್ಲೇ ಅತಿ ದೊಡ್ಡ ಗ್ಲಾಸ್ ಹೌಸ್. ಇದನ್ನ ನೋಡ್ರಿ, ಬಂದು ನೋಡಿ ನಮ್ಮ ಕಣ್ಣುಗಳನ್ನ ತುಂಬಿಕೊಂಡು ಮನಸ್ಸನ್ನ ಹಗುರ ಮಾಡ್ಕೊಂಡು ಹೋಗ್ಬೋದು. ಇದು ನಮ್ಮ ದಾವಣಗೆರೆ ಹೆಮ್ಮೆಯ ಗ್ಲಾಸ್ ಹೌಸ್, ವರ್ಲ್ಡ್ ಫೇಮಸ್ ಗ್ಲಾಸ್ ಹೌಸ್. ಇಡೀ ಭಾರತದಲ್ಲೇ ಅತಿ ದೊಡ್ಡ ಗ್ಲಾಸ್ ಹೌಸ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ.